ನೋಡಿ ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ಮತ್ತೊಂದು ಗೊಂದಲ ಏನಪ್ಪಾ ಅಂತಂದ್ರೆ ವಾಟಾಳ್ ನಾಗರಾಜ್ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಎಲ್ಲ ಒಂದ್ ಕಡೆ ಗೊಂದಲ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಒಂದೆಡೆ ರಾಜ್ಯ ಬಂದ್ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ, ಮತ್ತೊಂದು ಕಡೆ ಬಂದ್ ಅಗತ್ಯವ ಎಂಬ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಕಾವೇರಿ ನೀರು ಬಿಡಬಾರದಂತ ಹೇಳಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು, ರಾಜ್ಯದಲ್ಲಿ ಉತ್ತಮ ಮಳೆ ಆಗಿದೆ, ಆ ಕಡೆ ಡ್ಯಾಮ್ ಕೂಡ ತುಂಬುತ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಈಗ ಬಂದ್ ಮಾಡಬೇಕಾ ಎಂಬ ಪ್ರಶ್ನೆ ಶುರು ಆಗ್ತಾ ಇದೆ. ಬಂದ್ ಮಾಡಬೇಕೆನ್ನುತ್ತಿರುವ ಕೆಲವು ಸಂಘಟನೆಗಳು ಮೇಕೆದಾಟು ವಿಚಾರಕ್ಕೆ ಬಂದ್ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ನೀರು ಒಂದು ವೇಳೆ ಡ್ಯಾಮ್ ತುಂಬಿಕೊಂಡು ನೀರು ಬಿಡ್ತಾ ಇದ್ದಾರೆ, ಆಯ್ತು. ಅದಾಗಿಲ್ಲ ಅಂತಂದ್ರೆ ಮೇಕೆದಾಟು ವಿಚಾರದಲ್ಲಿ ಏನೆಲ್ಲ ನಮಗೆ ಗೊಂದಲ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಈ ಪ್ರಾಬ್ಲಮ್ ವಿರುದ್ಧವಾಗಿ ಒಂದು ಬಂದ್ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಕಾದ್ ನೋಡಬೇಕು ಏನಾಗುತ್ತೆ ಅಂತೇಳಿ. ವಾಟಾಳ್ ನಾಗರಾಜ್ ಈ ಬಂದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ನಾವು ಆಗಸ್ಟ್ 13ಕ್ಕೆ ಇಡೀ ಕರ್ನಾಟಕ ಬಂದ್ ಅಂತ ಹೇಳಿದ್ರು. ಸೊ ಬಂದ್ ಆಗೋದು ಡೌಟ್ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡಿ, ಕರವೆಯ ಪ್ರವೀಣ್ ಶೆಟ್ಟರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟರ್, ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಏನು ಈಗ ಬಂದ್ ಮಾಡ್ತೀರಾ ಹೇಗೆ? ಯಾಕಂದ್ರೆ ಒಂದ್ ಕಡೆ ಮಳೆ ಬರ್ತಾ ಇದೆ, ಡ್ಯಾಮ್ಗಳು ಇನ್ನೇನು ತುಂಬಿದೆ, ಆಲ್ಮೋಸ್ಟ್ 107 TMC ನೀರು ತುಂಬಿದೆ. ಎಲ್ಲಿ ನಿಮಗೆ KRS ಡ್ಯಾಮ್ ಅಲ್ಲಿ ಇನ್ನೊಂದು 20 TMC ನೀರು ತುಂಬಲಿಕ್ಕಿದೆ. ಸೊ ಹೀಗಿರುವಾಗ ಒಂದ್ ಕಡೆ ತಮಿಳುನಾಡು ನೀರು ಹೋಗ್ತಾ ಇದೆ, ಬಂದ್ ಹೇಗೆ ನಡೆಯುತ್ತಾ ಏನು? ಇಲ್ಲ, ಅವತ್ತು ನಾವು ಬಂದು ಕರೆ ಕೊಟ್ಟವಾಗ ಕರ್ನಾಟಕದಲ್ಲಿ ಮಳೆ ಇದ್ದಿಲ್ಲ, ಯಾವುದೇ ಡ್ಯಾಮ್ ಅಲ್ಲಿ 20 ಭಾಗ ನೀರು ತುಂಬಿಲ್ಲ. ಇಂಥ ಸಂದರ್ಭದಲ್ಲಿ CWRC ಅವರು ನೀರನ್ನ ಬಿಡಿ ಅಂದವಾಗ ಇಡೀ ರಾಜ್ಯನೇ ಹೊತ್ತಿ ಉರಿದಿತ್ತು. ಇಡೀ ರಾಜ್ಯದ ಜನರೇ ಕಂಗಾಲ್ ಹೋಗಿದ್ರು. ಯಾಕಂದ್ರೆ ಬೆಂಗಳೂರು ನಗರಕ್ಕೆ ನೀರನ್ನ ಎಲ್ಲಿಂದ ತರಬೇಕು, ಯಾವ ರೀತಿ ನೀರನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರಗಳು ಇಲ್ಲಿ ತನಕ ಪ್ಲಾನ್ ಮಾಡಿಲ್ಲ. ಶರಾವತಿಯಿಂದ ನೀರು ತರಬಹುದು, ಸಮುದ್ರ ಪಾಲಾಗತ್ತೆ. ನೇತ್ರಾವತಿಯಿಂದ ನೀರು ತರಬಹುದು, ಸಮುದ್ರ ಪಾಲಾಗತ್ತೆ. ಅನೇಕ ನದಿಗಳು ನೀರುಗಳು ಸಮುದ್ರಕ್ಕೆ ಹೋಗ್ತವೆ. ಆದ್ರೆ ಬೆಂಗಳೂರು ನಗರಕ್ಕೆ ಕಾವೇರಿನ ಒಂದನ್ನೇ ನೆಚ್ಕೊಂಡು ಇನ್ನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲೂ ಇರೋ ಕಾವೇರಿ ಒಂದು ನೀರನ್ನ ಸ್ವಲ್ಪ ನೀರಿರುವುದನ್ನ ತಮಿಳುನಾಡಿಗೆ ಹರಿಸಿದ್ರೆ ಬೆಂಗಳೂರು ನಗರ ಜನರಿಗೆ, ಮಂಡ್ಯ ಜನರಿಗೆ ಕಷ್ಟ ಆಗತ್ತೆ ಅಂತ ಹೇಳಿ ಅವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಬಂದನ್ನ ಕರೆ ಕೊಟ್ಟಿವಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸಹ ನೀರ್ ಬಿಡಲ್ಲ, ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದೀವಿ. ಅಂತ ಸಂದರ್ಭದಲ್ಲಿ ಮಳೆ ಬಂದಿರೋದ್ರಿಂದ ಇವತ್ತು ಬೆಂಗಳೂರು ನಗರದಲ್ಲೂ ಸಹ ನೀರು ಬೋರ್ ಒಣಗಿತ್ತು. ಆದ್ರೆ ಇವತ್ತು ಸಹ ಬೆಂಗಳೂರಿನಲ್ಲೂ ಸಹ ನಿರಂತರ ಮಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರಿನ ಅನಿವಾರ್ಯತೆ ಮಧ್ಯೆ ಬಂದಿನ ಅನಿವಾರ್ಯತೆ ಕಡಿಮೆ ಇದೆ ಅನ್ಸುತ್ತೆ. ಮಂಡ್ಯದ ರೈತರು ಹೋರಾಟಗಳನ್ನ ನಿಲ್ಲಿಸಿದ್ದಾರೆ, ಎಲ್ಲಾ ಕಡೆನೂ ಹೋರಾಟವನ್ನ ನಿಲ್ಲಿಸಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಕಾರ್ಮಿಕರು, ಬೀಡಾ ಅಂಗಡಿಯವರು, ಹೋಟ್ಲವರು, ಉದ್ಯಮಿಗಳು, ತರಕಾರಿ ಅಂಗಡಿಯವರು ಎಲ್ಲರಿಗೂ ಬಂದ್ ಮಾಡೋದ್ರಿಂದ ನಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ವಾಟಾಳ್ ಅವರಿಗೆ ಮನವಿಯನ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಸಂಘಟನೆಯಿಂದ ನಾವೆಲ್ಲ ನಾಳೆ ಸಭೆ ಸೇರಿ ಅಂತಿಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ಬೇಕಂತಿದೀವಿ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ತುಂಬಾ ಗೌರವ ಇದೆ, ಅತ್ಯಂತ ಹಿರಿಯ ಹೋರಾಟಗಾರರು. ಅವರ ಎಲ್ಲ ಹೋರಾಟಕ್ಕೂ ನಮ್ಮ ಬೆಂಬಲ ಮತ್ತೆ ಅವ್ರ ಜೊತೆಲಿ ಬೆಂಬಲವನ್ನ ಕೊಟ್ಟಿದೀವಿ. ನಮ್ಮ ಅನೇಕ ನೋವುಗಳಿದಾವೆ. ಮೇಕೆದಾಟು ಯೋಜನೆ ಆಗಬೇಕು, ಬೆಂಗಳೂರಿಗೆ ಕುಡಿಲಿಕ್ಕೆ ನೀರನ್ನ ಕೊಡಬೇಕು, ಎತ್ತಿನ ಹೊಳೆ ಯೋಜನೆಯಿಂದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ನೀರನ್ನು ಕೊಡಬೇಕು, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕದ ಬಹು ನಿರೀಕ್ಷಿತ ಕಳಸಾ ಬಂಡೂರಿ ಮತ್ತೆ ಮಹದಾಯಿ ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದೀವಿ. ಗಡಿ ಭಾಗದಲ್ಲಿ MES ಗುಂಡಗಳ ಹಾವಳಿ ಜಾಸ್ತಿ ಆಗಿದೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಈ ರೀತಿ ಅನೇಕ ಹೋರಾಟಗಳನ್ನ ನಾವು ಇಟ್ಕೊಂಡಿದೀವಿ. ಬೆಂಗಳೂರು ನಗರದಲ್ಲಿ ವಲಸೆ ನೀತಿಯನ್ನ ತಡಿಬೇಕು. ಇವತ್ತು ಅನೇಕ ಜನ ಕನ್ನಡಿಗರ ಮೇಲೆ ದಾಳಿ ಮಾಡುವಂತ ಪ್ರವೃತ್ತಿ ಹೊಂದಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ಈಗ ಗುರುವಾರ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆಗೆ ಬರಲಿದೆ ಕಾವೇರಿ ವಿಚಾರದ್ದು. ಜೂನ್ ಜುಲೈ ನೀರನ್ನು ಸೇರಿಸಿ ನಮಗೆ ಬಿಡಬೇಕು, ಇದು ಏನು CWMA ಏನ್ ಆದೇಶ ಮಾಡಿದೆಯಲ್ಲ ಅದಕ್ಕೂ ಹೆಚ್ಚಿನ ನೀರನ್ನ ಬಿಡಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಅದರ ತುರ್ತು ವಿಚಾರಣೆ ನಡೆಸಿ ಅಂತ ಕೇಳ್ತಾ ಇದೆ. 13ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಗೆ ಬರಲಿದೆ. ಮತ್ತಷ್ಟು ನೀರಿಗೆ ಡಿಮಾಂಡ್ ಮಾಡಬಹುದು, ಏನ್ ಹೇಳ್ತೀರಿ? ಅದಕ್ಕೆ ನಾವು ಕೇಂದ್ರ ಸರ್ಕಾರ ಮಧ್ಯೆ ಬರಬೇಕು. ನಮ್ಗೆ ನೀರಿದ್ರೆ ನಾವು ನೀರು ಇದ್ದಾಗ ನಾವು ಯಾವತ್ತೂ ತಡೆ ಹಿಡಿದಿಲ್ಲ. ಆದ್ರೆ ಇವತ್ತು ನೀರು ಇಲ್ಲೇ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಯಾವುದೇ CWRC ಆಗಲಿ ಯಾವುದೇ ಆಗಲಿ ನೀರನ್ನ ಬಿಡ್ಲಿಕ್ಕೆ ಹೇಳಿದ್ರೆ ಬಿಡಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಮೇಕೆದಾಟು ಯೋಜನೆಯನ್ನ ಮಾಡ್ಲಿಕ್ಕೂ ಸಹ ತಮಿಳುನಾಡು ಕಿರಿಕಿರಿ ಮಾಡ್ತಾ ಇದೆ. ಆದ್ರಿಂದ ಸರ್ಕಾರಗಳು ನಮ್ಮನ್ನ ಆಳುವಂತ ಏನ್ ರಾಜಕಾರಣಿಗಳಿದ್ದಾರೆ ಈ ರಾಜ್ಯದ ಬಗ್ಗೆ
ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿಯಾಗಿ ವಾದವನ್ನ ಮಾಡುವುದ್ರ ಮುಖಾಂತರ ಕನ್ನಡಿಗರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕನ್ನೋ ಒತ್ತಾಯವನ್ನು ಮಾಡ್ತೀವಿ. ಎಸ್.